ಅಮ್ಮ ಅಪ್ಪ ಯಾರೂ ಇಲ್ಲ, ಎಲ್ಲ ಆಚೆ ಹೋಗಿದ್ದಾರೆ. ಆಚೆ ಹೋಗಿದ್ದೀರಾ? ನೀನೊಬ್ಳನ್ನೇ ಬಿಟ್ಟು? ನಾನು ಒಬ್ಳೇ ಇಲ್ಲ, ಅಂಜುನು ಇದ್ದಾಳೆ. ಅಲ್ಲ, ನೀನೊಬ್ಳು ಇಲ್ಲಿದ್ರೆ ಇಲ್ಲಿಗೆ ಯಾರು ಬರಲ್ಲ, ಅದ್ ಬೇರೆ ವಿಚಾರ. ಇವಿಲ್ಡೆ ದೆವ್ವ ನೋಡಿದ್ರೆ ಯಾರಿಗೆ ತಾನೆ ಭಯ ಇರಲ್ಲ ಹೇಳು? ಬೇಗ ಕೈಕಾಲ್ ಮುಖ ತೊಳ್ಕೊಂಡ್ ಬಾ, ಊಟಕ್ಕೆ ಬಡಿಸ್ತೀನಿ. ನಾ ರೇಗ್ಸಿದ್ರು ಉರ್ಕೊಳ್ದೆ ನಾರ್ಮಲ್ ಆಗೇ ಮಾತಾಡ್ತಿದ್ದಾಳೆ. ಇವಳಿಗೇನಾಯ್ತು? ನಾನು ನಿನ್ನ ಹತ್ರ ಮಾತಾಡ್ಬೇಕು, ಕೈಕಾಲ್ ತೊಳ್ಕೊಂಡ್ ಬಾ, ಊಟ ಕೊಡ್ತೀನಿ. ಮತ್ತೆ ಮಾತಾಡ್ಬೇಕಾ? ನೀನ್ ಅನ್ಕೊಂಡಿರೋ ವಿಚಾರ ಅಲ್ಲ, ವಿಷಯ ಬೇರೆ ಇದೆ. ನಿನಗ್ ಸಂಬಂಧಪಟ್ಟಿದ್ದು. ನನಗ್ ಸಂಬಂಧಪಟ್ಟಿದ್ದ? ಕೈಕಾಲ್ ಮುಖ ತೊಳ್ಕೊಂಡ್ ಅಂತ ಹೇಳಿಲ್ವಾ? ಸುಮ್ನೆ ಲೇಟ್ ಮಾಡ್ಬೇಡ, ನಿನಗ್ ಊಟಕ್ಕೆ ಬಡಿಸಿ ನಾನು ಹೋಗಿ ಮಲಗ್ಬೇಕು. ಆಯ್ತು ಸುಮ್ಮನೆ ಬಂದೆ. ಊಟಕ್ಕೂ ಮುಂಚೆನೆ ವಿಷಯ ಹೇಳಿದ್ರೆ ಇವನು ಊಟನೂ ಮಾಡ್ದೆ ಹಾಗೆ ಹೋಗ್ಬಿಡ್ತಾನೆ. ಅಲ್ಲಿನ ಪರಿಸ್ಥಿತಿ ಹೇಗಿದೆಯೋ ಏನೋ. ಮೊದ್ಲೇ ಇವನ್ ಮೇಲೆ ಕೇರೇ ಇಲ್ಲ, ಅಲ್ಲಿನ ಟೆನ್ಷನ್ಗೆ ಇವನು ಊಟನೂ ಮಾಡಲ್ಲ. ಆಮೇಲೆ ಯಾವ್ದಕ್ಕೂ ಊಟ ಮುಗಿಲಿ. ಅರ್ಜೆಂಟ್ ಮಾಡಿದ್ರೆ ಇನ್ನೂ ಇಲ್ಲೇ ಕೂತಿದ್ಯಾ? ನಮ್ಮ ಹೊರಗಡೆ ಪ್ಲೇಟ್ ಎಲ್ಲ ತಂದಿರ್ತೀಯ ಅನ್ಕೊಂಡಿದ್ದೆ. ಪ್ಲೇಟ್ ಎಲ್ಲ ತಂದಿಡೋದೇನು ಇಡೀ ದಿನ ಆಗಲ್ಲ, ನೀನ್ ಕೂತ್ಕೋ, ನಾನು ತರ್ತೀನಿ. ಚಟ್ನಿ ತರ್ತೀನಿ. ಅದೇನೋ ಮಾತಾಡ್ಬೇಕು ಅಂದಿಲ್ಲ. ಊಟ ಮಾಡ್ತಾ ಇರು, ಹೇಳ್ತೀನಿ. ಇವಳು ಯಾಕೆ ಇಷ್ಟೆಲ್ಲ ಬಿಲ್ಡಪ್ ಕೊಡ್ತಾ ಇದ್ದಾಳೆ? ನಾರ್ಮಲ್ ಆಗಂತೂ ಇಲ್ಲ, ಏನೋ ಮನ್ಸಲ್ಲಿ ಕೊರಿತಾ ಇದೆ ಅನ್ಸುತ್ತೆ. ವೇದಾಂತ್ ಇಷ್ಟೊತ್ತಿಗೆ ಕಾಲ್ ಮಾಡ್ಬೇಕಾಗಿತ್ತಲ್ಲ, ಯಾಕಿನ್ನೂ ಕಾಲ್ ಮಾಡಿಲ್ಲ ಅವನು? ಬದುಕಿದ್ರ ಮಾಡ್ತಿದ್ದ. ನನ್ನ ಪ್ರಕಾರ ವಿಕ್ಕಿ, ಅದಕ್ಕೆ ವೇದಾಂತ ಹತ್ರದಲ್ಲಿ ಯಾವ್ದಾದ್ರು ಸ್ಮಶಾನ ಇದೆ ಅಂತ ಹುಡುಕ್ತಾ ಇರ್ತಾನೆ. ನೀನು 2.0 ಅಲ್ಲ, 10.0 ಆದ್ರೂ 0ನೇ. ಒಳ್ಳೆ ನಾನ್ ಸೆನ್ಸ್ ತರ ಮಾತಾಡ್ತೀಯಲ್ಲ. ಅಯ್ಯ, ಇಷ್ಟೊತ್ತು ಚೆನ್ನಾಗಿದೆಯಲ್ಲ ಸಿಸ್ಟರ್, ಸಡನ್ ಆಗಿ ಯಾಕೆ ನನ್ನ ಮೇಲೆ ಮುನ್ಸ್ಕೋತೀಯಾ? ನಾನು ಹೇಳ್ದಂಗೆ ವಿಕ್ಕಿ. ಅದೇ ಏನ್ ಸಾರ್ಥಕ್, ಇನ್ನು ಮಲ್ಗಿಲ್ವಾ? ಅದೇ ಅದು ನಾನು ನಿಮ್ಮ ಹತ್ರ ಒಂದು ವಿಷಯ ಹೇಳಬೇಕಿತ್ತು. ಹೇಳು, ಏನ್ ವಿಷಯ? ನಾನು ಹೇಳೋ ವಿಷಯದಿಂದ ನಿಮಗೆ ಡಿಸ್ಟರ್ಬ್ ಆಗ್ಬೋದು. ನಿಮ್ಮ ಮನಸ್ಸನ್ನ ಗಟ್ಟಿ ಮಾಡ್ಕೊಳ್ಳೋದು ಒಳ್ಳೇದು. ಏನು ಮನಸ್ಸನ್ನ ಗಟ್ಟಿ ಮಾಡ್ಕೋಬೇಕಾ? ಏನ್ ಹೇಳ್ತಿದ್ಯಾ ಸಾರ್ಥಕ್? ಆದ್ಯಂಗೇನು ಆಗಿಲ್ಲ ತಾನೆ? ಚಿಚೆ, ಇಲ್ಲ, ಆದ್ಯಾಗ ಏನು ಆಗಿಲ್ಲ ಅತ್ತೆ. ಕೊನೆಗೂ ಬರ್ಬೇಕಾಗಿದ್ದ ಬ್ರೇಕಿಂಗ್ ನ್ಯೂಸ್ ಬಂತು. ಇಷ್ಟೋ ತನಕ ನೀನ್ ಆದ್ಯನ್ ಜೊತೆಲೇ ಇದ್ದೆ, ಈಗ ಇದ್ದಕ್ಕಿದ್ದ ಹಾಗೆ ಬಂದು ಮನ್ಸನ್ನ ಗಟ್ಟಿ ಮಾಡ್ಕೊಳ್ಳಿ ಅಂತಂದ್ರೆ ನಾನ್ ಏನಂತ ತಿಳ್ಕೊಬೇಕು ಸಾರ್ಥಕ್? ವಿಷಯ ಅದಲ್ಲ ಅತ್ತೆ, ವಿಕ್ಕಿನ ಏನ್ ವಿಷಯ? ಅವನು ಆರ್ತಿ ಜೊತೆ ಆಚೆ ಹೋಗಿದಂತಾನೆ. ಹೌದತ್ತೆ, ಆದ್ರೆ ವಿಕ್ಕಿಗೆ ಅಲ್ಲಿ ಆಕ್ಸಿಡೆಂಟ್ ಆಗಿದೆ ಅಂತೆ. ವೇದಾಂತ್ ಫೋನ್ ಮಾಡಿ ವಿಷಯ ತಿಳಿಸಿದ್ರು. ಸಡನ್ ಆಗಿ ಹೇಳಿದ್ರೆ ನೀವು ಗಾಬರಿ ಆಗ್ತೀರಾ ಅಂತ ನನಗೆ ಹೇಳಿದ್ದಾರೆ. ಆಕ್ಸಿಡೆಂಟಾ? ಏನ್ ಹೇಳ್ತಾ ಇದೆಯಾ ಸಾರ್ಥಕ್? ಸರಿ, ವಿಷಯ ಏನು ಅಂತ ಹೇಳು. ಅದು ಅದೇನಿದ್ರು ನೇರವಾಗಿ ಹೇಳು. ವಿಕ್ಕಿ ಬಾವಂಗ್ ಆಕ್ಸಿಡೆಂಟ್ ಆಗಿದೆಯಂತೆ. ಸಿಟಿ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಮಾಡಿದಾರಂತೆ. ನಿನ್ಗೇನು ತಲೆ ಕೆಟ್ಟಿದ್ಯಾ? ಇಂಥದ್ನೆಲ್ಲ ಊಟ ಬಡಿಸಿ ಉಪಚಾರ ಮಾಡಿ ಹೇಳ್ತಾರ? ಸ್ವಲ್ಪ ಕಾಮನ್ ಸೆನ್ಸ್ ಇಲ್ವಾ ನಿಂಗೆ?
ಬಂದ ತಕ್ಷಣ ಹೇಳೋಣ ಅನ್ಕೊಂಡೆ, ಆದ್ರೆ ನೀನ್ ಹಸ್ಕೊಂಡಿರ್ತೀಯ, ಊಟ ಮಾಡ್ಕೊಂಡು ಹೋಗ್ಲಿ ಅಂತ ಹೀಗ್ ಮಾಡ್ದೆ. ಐ ಆಮ್ ಸಾರಿ. ನೀನ್ ಸಾರಿ ನೀನೇ ಇಟ್ಕೋ. ಸಾರಿ ರೂಢಾಗಿ ಮಾತಾಡೋದಕ್ಕೆ. ನಿಂದು ಊಟ ಆಯ್ತಾ? ಅಂಜು ಮಲಗಿದಳ? ನಮ್ ವಿಚಾರ ಬಿಡು, ನೀನ್ ಹೋಗಲ್ವಾ? ಇಲ್ಲ. ಯಾಕೆ ಹೋಗಲ್ಲ? ವೇದನ್ ಬಾವ ಅಲ್ಲಿರ್ತಾರೆ ಅಂತನಾ? ಅಲ್ಲ, ಇಲ್ಲಿ ಯಾರು ಇರಲ್ಲ ಅಂತ. ವಿಷಯ ಗೊತ್ತಾದ್ಮೇಲೆ ಎಲ್ಲರೂ ಅಲ್ಲಿಗೆ ಹೋಗಿರ್ತಾರೆ. ಅದಕ್ಕಿಂತ ಹೆಚ್ಚಾಗಿ ಅಲ್ಲಿ ಅಣ್ಣ ಇದ್ದಾನೆ. ಅವನಿಗಿಂತ ಚೆನ್ನಾಗಿ ಇನ್ಯಾರು ಸಿಚುವೇಶನ್ ಹ್ಯಾಂಡಲ್ ಮಾಡಕ್ ಆಗೋದಿಲ್ಲ. ಅಲ್ಲಿಗೆ ನಾನು ಹೋಗ್ಬಿಟ್ರೆ ಇಲ್ಲಿ ನೀವಿಬ್ಬರೇ ಆಗ್ಬಿಡ್ತೀರಾ. ಮೊದಲೇ ಕೆಟ್ಟ ಕಣ್ಗಳು ನಮ್ಮ ಮನೆ ಮೇಲಿದೆ. ಇಂಥ ಟೈಮಲ್ಲಿ ನಿಮ್ಮನ್ನು ಬಿಟ್ಟೋಗೋದು ಸರಿ ಇರಲ್ಲ. ಎಲ್ಲಿದ್ದಾನೆ? ಹೇಗಿದ್ದಾನೆ ಸಾರ್ಥಕ್? ಕರೆಕ್ಟ್ ವಿಷಯ ಏನು ಗೊತ್ತಿಲ್ಲ ಅತ್ತೆ. ಆದ್ಯ ಜೊತೆಗೆ ಇದ್ಲಲ್ಲ, ಅವಳು ಶಾಕ್ ಆಗ್ತಾಳೆ ಅಂತ ವೇದಾಂತ್ ವಾಪಸ್ ಏನು ಮಾತಾಡ್ಬೇಡಿ ಅಂದ್ರು. ಅದೆಲ್ಲ ಆಮೇಲೆ ಸಾರ್ಥಕ್. ಮೊದ್ಲು ವಿಕ್ಕಿ ಹೇಗಿದ್ದಾನೆ ಅಂತ ಗೊತ್ತಾಗ್ಬೇಕು. ನನ್ಗೆ ಕೈ ಕಾಲೇ ಆಡ್ತಾ ಇಲ್ಲ. ವಿಕ್ಕಿಗೆ ಏನೂ ಆಗಿಲ್ಲ ತಾನೆ? ನೀವು ಮೊದ್ಲು ಅದನ್ನ ಕನ್ಫರ್ಮ್ ಮಾಡ್ಕೋಬೇಕಲ್ವಾ ಸಾರ್ಥಕ್? ವೇದಾಂತ್ ಮಾತಲ್ಲಿ ತುಂಬಾ ಗಾಬರಿ ಪಡುವಂಥದ್ದು ಏನು ಇಲ್ಲ ಅನಿಸ್ತು ಅತ್ತೆ. ಆದ್ಯ ಇರಲಿಲ್ಲ ಅಂದ್ರೆ ವಿಚಾರಿಸಿದ್ದೆ. ಏನಪ್ಪ ನೀನು ಇಷ್ಟು ದೊಡ್ಡ ವಿಷಯನ ಇಷ್ಟು ನಿಧಾನವಾಗಿ ಹೇಳ್ತಾ ಇದ್ಯಾ? ಅವ್ನು ಹೇಗಿದ್ದಾನೆ? ವೇದಾಂತ್ ಹತ್ರ ವಿಚಾರಿಸ್ದ್ಯಾ? ಯಾವ ಹಾಸ್ಪಿಟಲ್ ಅಡ್ಮಿಟ್ ಮಾಡಿದಾರಂತೆ? ಬನ್ನೇರ್ಘಟ್ಟ ರೋಡಲ್ಲಿರೋ ಹಾಸ್ಪಿಟಲ್ ನಲ್ಲಿ ಇದಾನಂತೆ. ವೇದಾಂತ್ ನನಗೆ ಲೊಕೇಶನ್ ಸೆಂಡ್ ಮಾಡಿದ್ರು. ನಾವು ಹೊರಡ್ವಾ? ಅಯ್ಯೋ, ಇನ್ನೇನ್ ಮುಖ ನೋಡ್ತಾ ಇದ್ದೀರಾ? ನಡೀರಿ. ನನ್ನ ಅಳಿಮಯ ಎಂತ ಕೆಲಸ ಮಾಡ್ಕೊಂಬಿಟ್ಟ. ದೇವ್ರೆ, ಯಾಕಪ್ಪ ನನ್ನ ಅಳಿಮಯನ್ಗೆ ಇಂಥ ಶಿಕ್ಷೆ ಕೊಡ್ತಾ ಇದ್ಯಾ? ಸಾರ್ಥಕ್, ಆದ್ಯಂಗೆ ವಿಷಯ ಈಗ್ಲೇ ಗೊತ್ತಾಗದ್ ಬೇಡ. ನಾವು ಮೊದ್ಲು ಹೋಗ್ ಬರೋಣ. ಬಂದ್ಮೇಲೆ ಅವಳಿಗೆ ನಿಧಾನಕ್ಕೆ ವಿಷಯ ಹೇಳಿದ್ರಾಯ್ತು. ಸರಿ ಆಯ್ತು, ನಾನು ಕಾರ್ ತೆಗಿತಿರ್ತೀನಿ. ಅಷ್ಟೇ ನೀವು ಬಂದ್ಬಿಡಿ. ನೀನ್ ಅಲ್ಲಿಗೆ ಹೋಗದೆ ಇದ್ರು ನಿನ್ ಮನ್ಸ್ ಮಾತ್ರ ಅಲ್ಲೇ ಇದೆ. ಅದಿತಿ, ನಾನು ಅವನು ಒಟ್ಟಿಗೆ ಬೆಳೆದಿದ್ದು. ಅವನು ಸಣ್ಣ ಗಾಯ ಆದರೂ ನನ್ನ ಹತ್ರ ಬಂದು ಅಮ್ಮಂಗೆ ಹೇಳ್ಬೇಡ, ನೀನೇ ಮೆಡಿಸಿನ್ ಮಾಡೋಂತಿದ್ದ. ಅವನ ಕೈಲಿ ನೋವು ತಡ್ಕೊಳಕ್ಕಾಗಲ್ಲ. ನಮ್ಮ ಮನೇಲಿ ಎಲ್ಲರಿಗಿಂತ ಸಾಫ್ಟ್ ಅಂದ್ರೆ ಅದು ವಿಕ್ಕಿ. ಇನ್ನು ಆಕ್ಸಿಡೆಂಟ್ ಆಗಿದೆ ಅಂದ್ರೆ ಅವನ್ನೆಷ್ಟು ಒದ್ದಾಡ್ತಿರ್ಬೋದು. ಗಾಯ ನಿನಗೆ ಆಗಿದೆ ಅನ್ನೋಷ್ಟು ನೀನು ಒದ್ದಾಡ್ತಿದ್ಯಾ ಧ್ರುವ. ನಿನಗಿಲ್ಲಿ ಇರೋದಕ್ಕೆ ಆಗ್ತಾ ಇಲ್ಲ. ಹೋಗಿ ನೋಡ್ಕೊಂಡ್ ಬಾ, ನಿನಗೆ ಅವಾಗ ಸಮಾಧಾನ ಆಗುತ್ತೆ. ಅಮ್ಮ ಅಂಕಲ್ ಯಾರಾದ್ರೂ ಒಬ್ರು ಇದ್ದಿದ್ರು ನಾನು ಖಂಡಿತ ಹೋಗ್ತಾ ಇದ್ದೆ. ನೀನ್ ನಮ್ಗೋಸ್ಕರ ಇಲ್ಲಿ ಇರ್ಬೇಕಾಗಿಲ್ಲ ಧ್ರುವ. ನಾನು ಇನ್ನೂ ಚಿಕ್ಕವಳಲ್ಲ. ಅದಾಗಲ್ಲ. ಅದು ಹೇಗ್ ಬೇಕಾದ್ರೂ ಇರ್ಲಿ ಧ್ರುವ. ನಿನಗೆ ಎಷ್ಟು ಟೆನ್ಷನ್ ಆಗ್ತಿದೆ ಅಂತ ನಂಗೆ ಅರ್ಥ ಆಗುತ್ತೆ. ನಮಗೆ ಗೊತ್ತಿರೋ ಪ್ರಕಾರ ಬಾವಂಗೆ ಫ್ರಾಕ್ಚರ್ ಆಗಿದೆ, ಮತ್ತೇನು ಸಮಸ್ಯೆ ಇಲ್ಲ ಅಂತ ಹೇಳಿದಾರಂತೆ. ಒಂದ್ಸರಿ ಕಾಲ್ ಮಾಡಿ ಬಾಬಾ ಹೇಗಿದ್ದಾರೆ ಅಂತ ವಿಚಾರಿಸು. ಆಗ್ಲಾದ್ರೆ ನಿಂಗೆ ಸಮಾಧಾನ ಆಗುತ್ತೆ. ಹಲೋ, ಹಲೋ, ಕೇಳಿಸ್ತಿದ್ಯಾ? ವಿಕ್ಕಿ ಹೇಗಿದ್ದಾನಣ್ಣ? ಅವನಿಗೇನು ತೊಂದರೆ ಇಲ್ಲ ತಾನೆ? ನನ್ಗೆ ಯಾಕೋ ತುಂಬಾ ಭಯ ಆಗ್ತಿದೆ. ವಿಕ್ಕಿ ನಿಜವಾಗ್ಲೂ ಸೇಫ್ ತಾನೆ? ತಲೆ ಕೆಡಿಸ್ಕೊಳ್ಳುವಂಥದ್ದೇನೂ ಇಲ್ಲ. ಫ್ರಾಕ್ಚರ್ ಆಗಿದೆ ಅಷ್ಟೇ. ಹಿಲ್ ಬಿ ಫೈನ್. ಅಬ್ಬಾ, ನನ್ಗೆ ಈಗ ಸಮಾಧಾನ ಆಯ್ತು. ನಾನು ಸ್ವಲ್ಪ ಹೊತ್ತು ಅಲ್ಲಿ ಇರ್ತೀನಿ. ನನ್ಗೆ ಇಲ್ಲಿರೋಕೆ ಆಗ್ತಾ ಇಲ್ಲ. ಟೆನ್ಷನ್ ಮಾಡಿಕೊಂಡು ನೀನು ಆಫೀಸರ್ದಲ್ಲಿ ಬರೋ ಅವಶ್ಯಕತೆ ಇಲ್ಲ. ನಾವೆಲ್ಲ ಇದ್ದೀವಿ.
ವಿ ಮ್ಯಾನೇಜ್ ಇಟ್. ಅದ್ರಲ್ಲಿ ನಂಗೆ ಯಾವ ಡೌಟು ಇಲ್ಲ ಅಣ್ಣ. ಇಂಥರ ವಿಕ್ಕಿನ ನಂಗೆ ಅಣ್ಣ ಅಲ್ವಾ? ಅವನು ಹಾಸ್ಪಿಟ್ಲಲ್ಲಿ ಮಲಗಿದ್ರೆ ನಾನೆಲ್ಲ ದೂರದಲ್ಲಿ ಇರೋಕ್ಕಾಗಲ್ಲ ಅಣ್ಣ. ಪ್ಲೀಸ್ ಬೇಡ ಅನ್ಬೇಡ, ನಾನು ಬರ್ತೀನಿ. ಪ್ಲೀಸ್ ಅಣ್ಣ. ಸರಿ, ನಿನ್ನಿಷ್ಟ. ಬಟ್ ಬಿ ಕೇರ್ಫುಲ್. ನನಗೆ ಹೋಗ್ಲೇಬೇಕು ಅನಿಸ್ತಾ ಇದೆ. ನಾನು ಹೋಗ್ತಿದ್ದಾಗೆ ಬದ್ರೋ ಬಾಗ್ಲು ಹಾಕೋ. ಎಂತ ಎಮರ್ಜೆನ್ಸಿ ಬಂದು ಡೋರ್ ಓಪನ್ ಮಾಡಬೇಡ, ಗೊತ್ತಾಯ್ತಾ? ಗೊತ್ತಾಯ್ತು. ಆದ್ರೆ ನೀನು ಹುಷಾರು. ಅಲ್ಲಿಗೆ ಹೋಗೋದು 5 ನಿಮಿಷ ತಡ ಆದ್ರೂ ಪರವಾಗಿಲ್ಲ. ಹಾರ್ಷಾಗಿ ಡ್ರೈವ್ ಮಾಡಬೇಡ. ಟೇಕ್ ಕೇರ್. ಇವಳು ಬೇರೆ ಬಂದ್ಲಾ? ಇವಳನ್ನ ಕನ್ವಿನ್ಸ್ ಮಾಡಿ ಹಾಸ್ಪಿಟಲ್ಗೆ ಹೋಗೋಷ್ಟೊತ್ತಿಗೆ ಮತ್ತಷ್ಟು ಲೇಟ್ ಆಗ್ಬಿಡುತ್ತೆ. ಅಲ್ಲೇನಾದ್ರೂ ವಿಕ್ಕಿ ಬಾಯ್ ಬಿಟ್ಬಿಟ್ರೆ? ಅದ್ಯಾ, ಅದು ಏನ್? ಅವನು ನನ್ನ ಅಣ್ಣ. ನೀವ್ ಹೇಳಿದ್ರೆ ನನಗೆ ಅರ್ಥ ಆಗಲ್ವಾ? ಅಥವಾ ನೀವು ಅನ್ಕೊಳ್ಳೋ ನಾನು ವೀಕೇನಲ್ಲ. ನಾನು ಬರ್ತೀನಿ. ಅದು ಹಾಗಲ್ಲ ಅದ್ಯಾ, ಈ ಕಂಡೀಷನ್ ನೀನು ಆಚೆ ಬರೋದು ಸರಿಯಲ್ಲ. ಅದೆಲ್ಲ ನನಗೆ ಗೊತ್ತಿಲ್ಲ ಸಾರ್ಥಕ್. ಅಲ್ಲಿ ಏನಾಗಿದೆ, ಏನಾಗ್ತಾ ಇದೆ ಅಂತ ಇಲ್ಲಿ ಕುತ್ಕೊಂಡು ಟೆನ್ಷನ್ ಮಾಡ್ಕೊಳ್ಳೋ ಬದಲು ನಾ ಅಲ್ಲಿಗೆ ಬರ್ತಾ ಇದ್ದೀನಿ ಅಷ್ಟೇ. ಸರಿ, ಬನ್ನಿ. ಅಮ್ಮ, ನಾನೇನಮ್ಮ ತಪ್ಪು ಮಾಡಿದ್ದೀನಿ? ನಂಗೆ ಯಾಕಮ್ಮ ಈಗೆಲ್ಲ ಆಗ್ತಾ ಇದೆ? ಆರ್ತಿ, ವಿಷಯ ಗೊತ್ತಾದಾಗಿಂದ ನಾನು ಇದನ್ನೇ ಯೋಚನೆ ಮಾಡ್ತಾ ಇದ್ದೀನಮ್ಮ. ಯಾಕೆ ದೇವ್ರ ನಿನ್ ಮೇಲೆ ಇಷ್ಟೊಂದು ಮುನ್ಸ್ಕೊಂಡಿದ್ದಾನೆ ಅಂತ. ನೀನ್ ಯಾವತ್ತೂ ಯಾರಿಗೂ ಕೇಡ್ ಬಯಸ್ತವಳಲ್ಲ. ಪೂಜೆ ಪುನಸ್ಕಾರ ವ್ರತ ಅಂತ ಒಂದು ಬಿಟ್ಟಿಲ್ಲ. ಆದ್ರೆ ಯಾಕೆ ಅವನ್ ಎಲ್ಲ ನಿನ್ಗೆ ಕೊಡ್ತಿದ್ದಾನೆ ಅಂತ ಅರ್ಥ ಆಗ್ತಿಲ್ಲ ಮಗಳೇ. ನಾನು ಪಡ್ಕೊಂಬಂದಿರೋದೇ ಇಷ್ಟು ಅನ್ಸುತ್ತಮ್ಮ. ಯಾವಾಗ್ಲೂ ಭಯದಲ್ಲಿ ಏನಾಗುತ್ತೋ ಅನ್ನೋ ಆತಂಕದಲ್ಲೇ ಬದುಕ್ಬೇಕು ಅನ್ಸುತ್ತೆ. ಅಯ್ಯೋ ದೇವ್ರೆ, ಒಂದ್ಸಲ ಇವಳ ಕಡೆಗೆ ಕಣ್ಬಿಟ್ಟು ನೋಡಪ್ಪ. ಅಮ್ಮ, ನನ್ನ ಜೊತೆ ಎಲ್ಗೆ? ಅಮ್ಮ, ಅಯ್ಯೋ ಅಮ್ಮ, ಏನೇ ವಿಷಯ? ಇಲ್ಲಿಗೆ ಯಾಕೆ ಕರ್ಕೊಂಡ್ ಬಂದೆ? ಮತ್ತಿನ್ನೇನಮ್ಮ, ಅಲ್ಲಿ ಹೇಳ್ತಾ ಇರುವಂತ ಕೂರ್ಸ್ ಬರ್ಬೇಕಿತ್ತ? ಏನೇ ಮಾಡ್ಲಿ, ದುಃಖ ತಡ್ಕೊಳಕ್ ಆಗ್ತಿಲ್ಲ, ಅಳು ಬರ್ತಾ ಇದೆ. ಅಮ್ಮ, ನನಗೂ ಅರ್ಥ ಆಗುತ್ತೆ. ನನಗೂ ದುಃಖ ಆಗ್ತಿದೆ ಅಮ್ಮ, ಟೆನ್ಷನ್ ಆಗ್ತಿದೆ, ಜೊತೆಗೆ ಭಯನೂ ಆಗ್ತಿದೆ. ಹಾಗಂತ ಅದನ್ನ ಅಕ್ಕನ ಮುಂದೆ ತೋರ್ಸೋದಕ್ಕಾಗತ್ತಾ? ಇದು ಸರಿನಾ ಹೇಳಮ್ಮ? ಮೊದಲೇ ಅಕ್ಕ ಗಾಬರಿ ಆಗಿದ್ದಾಳೆ. ನಾವು ಅವಾಗಿಂದ ಸಮಾಧಾನ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದೀವಿ, ಆದ್ರೆ ಅವಳು ಅರ್ಥ ಮಾಡ್ಕೋತಾ ಇಲ್ಲ. ಅಂಥದ್ರಲ್ಲಿ ನೀನು ಅವಳಿಗೆ ನೋವಾಗೋ ರೀತಿ ಮಾತಾಡಿದ್ರೆ ಅವಳಿಗೆ ಹೇಗೆ ಅನ್ಸಲ್ಲ ಹೇಳು? ಪಾಪ ಕಣೆ ಅವಳು. ಅದೆಲ್ಲ ಸರಿನಮ್ಮ, ಆದ್ರೆ ಈ ಸ್ಥಿತಿಲಿ ನಾವು ಅವಳ ಮುಂದೆ ಅಳ್ಬಾರ್ದು. ಸಾಧ್ಯವಾದಷ್ಟು ಅವಳ ಹತ್ರ ಪಾಸಿಟಿವ್ ಆಗಿ ಮಾತಾಡ್ಬೇಕು. ಅವಳಿಗೆ ಧೈರ್ಯ ಹೇಳೋ ಕೆಲಸ ಮಾಡಬೇಕು. ಡಾಕ್ಟರ್ಸು ಕಾನ್ಫಿಡೆನ್ಸ್ ಕೊಟ್ಟಿದ್ದಾರೆ. ನಾನು ಅವಾಗಿಂದ ಟೆನ್ಷನ್ನ ತೋರಿಸ್ಕೊಳ್ದೆ ಅವಳಿಗೆ ಧೈರ್ಯ ಹೇಳೋದಕ್ಕೆ ಟ್ರೈ ಮಾಡ್ತಿದ್ದೀನಿ. ಈಗ ನೀನು ಅದನ್ನೇ ಮಾಡಬೇಕು. ಏನೂ ಆಗಲ್ಲ, ವಿಕ್ಕಿ ಬಾಬಾ ಬೇಗ ಹುಷಾರಾಗ್ತಾರೆ, ಯೋಚನೆ ಮಾಡಬೇಡ ಅಂತ ಹೇಳಿದ್ರೆ ಅವಳಿಗೂ ಧೈರ್ಯ ಬರುತ್ತೆ ಅಲ್ವಾ?
ಅದು ನನ್ನ ಕೈಲಾಗೋ ಕೆಲಸ ಅಲ್ಲ ಅನ್ಸುತ್ತೆ ಅಮ್ಮ. ಅವಳನ್ನ ನೋಡ್ತಿದ್ದಾಗೆ ಅವಳ ಪಟ್ಟು ಕಷ್ಟ ಎಲ್ಲ ನೆನಪಾಗಿ ಅಡು ಬಂದ್ಬಿಡುತ್ತೆ ಕಣೆ. ನಾನಿಲ್ಲೇ ಇದ್ಬಿಡ್ತೀನಿ ಅವಳಿಂದ ದೂರ. ಬೇಡಮ್ಮ, ಹಾಗೆ ಮಾಡಿದ್ರೆ ನೀನ್ ಯಾಕೆ ದೂರ ಇದೆಯಾ ಅಂತ ಅಕ್ಕ ಟೆನ್ಷನ್ ಮಾಡ್ಕೋತಾಳೆ. ನೀನ್ ಇಲ್ಲಿದ್ದು ದೂರ ಇರೋದಕ್ಕಿಂತ ನೀನು ಅಪ್ಪ ಮನೆಗೆ ಹೊರಟ್ಬಿಡಿ. ಮನೇಲೂ ಅಂಜು ಅದಿತಿ ಇಬ್ಬರೇ ಇದ್ದಾರೆ, ಅವರು ಗಾಬರಿ ಆಗಿರ್ತಾರೆ. ಇಲ್ಲ ಅಂತ ಪ್ರಾಬ್ಲಮ್ ಏನೂ ಇಲ್ಲಮ್ಮ, ನಾನ್ ನೋಡ್ಕೊಳ್ತೀನಿ. ಆಯ್ತು ಅಮ್ಮ, ಹಾಗೆ ಮಾಡ್ತೀವಿ. ಈ ನಿರ್ಗತಿಕರು ಆಗ್ಲೇ ಹಾಜರಾಗ್ಬಿಟ್ಟಿದಾರಾ? ಸುಹಾಸಿನಿ, ಹೆದರ್ಕೋಬೇಡಿ. ವಿಕ್ಕಿಗೆ ಯಾವ ದೊಡ್ಡ ಡೇಟು ಆಗಿಲ್ಲ. ಬೇಗ ಹುಷಾರಾಗ್ತಾನೆ ಅಂತ ಡಾಕ್ಟರ್ ಹೇಳಿದ್ದಾರೆ. ದೇವರಿದ್ದಾನೆ, ಎಲ್ಲ ಒಳ್ಳೇದಾಗುತ್ತೆ. ನೋಡಿ, ನಂಗೆ ನಿಮ್ಮ ಹತ್ರ ಕತೆ ಹೊಡಿತಾ ಕೂರೋದಕ್ಕೆ ಟೈಮ್ ಇಲ್ಲ. ಬಾರೋ ಹೋಗೋಣ. ಚಿಕ್ಕಮ್ಮ, ನೀವೇನು ಬೇಜಾರು ಮಾಡ್ಕೋಬೇಡಿ. ಆಕ್ಸಿಡೆಂಟ್ ವಿಷಯ ಕೇಳಿ ಅತ್ತೆ ಸ್ವಲ್ಪ ಟೆನ್ಷನ್ ಆಗಿದ್ದಾರೆ. ಪರವಾಗಿಲ್ಲ ಸಾರ್ಥಕ, ಮಗನಿಗೆ ಆಕ್ಸಿಡೆಂಟ್ ಆದ್ರೆ ತಾಯಿ ಪರಿಸ್ಥಿತಿ ಏನಾಗಿರುತ್ತೆ ಅಂತ ನನ್ಗೆ ಅರ್ಥ ಆಗುತ್ತೆ. ನೀವು ಹೊಡ್ತಿದ್ದೀರಾ? ಒಳಗೆಲ್ಲ ಓಕೆ ತಾನೆ? ಮನೇಲಿ ಅತಿಥಿ ಅಂಜು ಇಬ್ಬರೇ ಇದ್ದಾರೆ, ಅದಕ್ಕೆ ನಾವಿಬ್ರು ಹೊರಡ್ತಿದ್ದೀವಿ. ಒಳಗಡೆ ಮಕ್ಕಳು ಟೆನ್ಷನ್ ಅಲ್ಲೇ ಇದ್ದಾರೆ ಕಣೋ. ಸಾರ್ಥಕ, ವೇದಾಂತ ಸ್ವಲ್ಪ ಧೈರ್ಯವಾಗಿದ್ದಾನೆ. ಅವನ ನಡವಳಿಕೆ ನೋಡಿದ್ರೆ ಪರಿಸ್ಥಿತಿ ಇನ್ನೂ ಕೈ ಮೀರಿ ಹೋಗಿಲ್ಲ ಅಂತ ಅನ್ನಿಸ್ತಿದೆ. ಆದ್ರೆ ಆರ್ತಿನೇ ತುಂಬಾ ಕುಸ್ತೋಗಿದ್ದಾಳಪ್ಪ. ನಮ್ಮ ಕೈಲಿ ಅವಳಿಗೆ ಸಮಾಧಾನ ಮಾಡೋದಕ್ಕಾಗ್ಲಿಲ್ಲ. ನೀನೇ ಅವಳಿಗೆ ಸ್ವಲ್ಪ ಧೈರ್ಯ ತುಂಬಬೇಕು. ಚಿಕ್ಕಪ್ಪ, ನೀವೇನು ಯೋಚನೆ ಮಾಡ್ಬಿಡಿ, ನಾನು ಹ್ಯಾಂಡಲ್ ಮಾಡ್ತೀನಿ. ಚಿಕ್ಕತ್ತೆ ನಾವು ನೋಡ್ಕೊಳ್ತೀವಿ, ನೀವು ಗಾಬರಿ ಆಗ್ಬೇಡಿ. ನಾವು ಬರ್ತಿದ್ದಂಗೆ ವಿಕ್ಕೇಣ ಹುಷಾರಾಗ್ತಾನೆ ಅಂತ ಅಂದ್ರಲ್ಲ, ಕೇಳಿ ಸ್ವಲ್ಪ ಸಮಾಧಾನ ಆಯ್ತು. ಚಿಕ್ಕಪ್ಪ, ನೀವು ಹೊರಡಿ, ಆಲ್ರೆಡಿ ಲೇಟ್ ಆಗಿದೆ. ನಿನ್ನ ನಾವು ಡ್ರಾಪ್ ಮಾಡ್ಲಾ? ಬೇಡಪ್ಪ, ನೀವು ಒಳಗಡೆ ಹೋಗಿ, ನಾವು ಆಟೋ ಮಾಡ್ಕೊಂಡು ಹೋಗ್ತೀವಿ. ಸರಿ ಚಿಕ್ಕಪ್ಪ. Hey sister, why so serious? ಏನೇನ್ ಪ್ರಾಬ್ಲಮ್? ಓವರ್ ಆಕ್ಟಿಂಗ್ ಮಾಡಬೇಡ. ನಾನು ಮಾಡಲ್ಲ. ಓವರ್ ಆಕ್ಟಿಂಗ್ ಅನಿಸದೇ ಇರೋ ಥರ ನೀನು ಸ್ವಲ್ಪ ಓವರ್ ಆಕ್ಟಿಂಗ್ ಮಾಡಬೇಕು. ನೀನು ಮ್ಯಾರೇಜ್ ಆ್ಯನಿವರ್ಸರಿ ಪಾರ್ಟಿಗೆ ಹೋಗ್ತಾ ಇಲ್ಲ. ನಿನ್ನ ಮಗ ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದ್ದಾನೆ, ಆ ಫೀಲ್ ಬರಬೇಕು. ನೀನು ಅಳೋ ರೇಂಜ್ಗೆ ಇರೋ ಬರೋರಿಗೆಲ್ಲ ಕಣ್ಣಲ್ಲಿ ನೀರು ಬಂದ್ಬಿಡ್ಬೇಕು. ಥ್ಯಾಂಕ್ಸ್. ಏನಾದ್ಯ, ನಾನು ನಿನ್ಗೋಸ್ಕರನೇ ಕಾಯ್ತಾ ಇದ್ದೆ. ಇಂಥ ಪರಿಸ್ಥಿತಿಲೂ ನೀನು ಅವ್ರ ಹತ್ರ ಇಷ್ಟೋ ತನಕ ಮಾತಾಡ್ಬೇಕಾ? ಅಲ್ಲಿ ಫಿಕ್ಕಿಗೆ ಏನಾಗಿದೆಯೋನೋ, ಬಾ ಮೊದ್ಲು ಹೋಗೋಣ. ವಿಕ್ಕಿ, ವಿಕ್ಕಿ, ವೇದಾಂತ್, ವೇದಾಂತ್, ವಿಕ್ಕಿಗೆ ಏನಾಯ್ತು? ನಾನು ಅವ್ರನ್ನ ನೋಡ್ಬೇಕು. ಪ್ಲೀಸ್ ಕಣೋ, ಒಂದ್ಸಲ ನೋಡ್ತೀನಿ ಕಣೋ, ಪ್ಲೀಸ್ ಕಣೋ ಅಣ್ಣ, ಪ್ಲೀಸ್. ವೇದಾಂತ್, ಪ್ಲೀಸ್. ವಿಕ್ಕಣ್ಣ, ಏನೋ ಇದು ವಿಕ್ಕಿ? ವಿಕ್ಕಿ ಅಣ್ಣ, ವಿಕ್ಕಿ ಅಣ್ಣ. ವೇದಾಂತ್, ವೇದಾಂತ್, ವಿಕ್ಕಿ, ವೇದಾಂತ್. ನಾವು ವಿಕ್ಕಿ ನೋಡು ಏನ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಪ್ಲೀಸ್ ಸಮಾಧಾನ ಮಾಡ್ಕೊಂಡು. ಅಯ್ಯೋ ವಿಕ್ಕಿ,
ಇವತ್ತು ಯಾಕೋ ಇವ್ರು ಸ್ವಲ್ಪ ವಿಯರ್ಡ್ ಆಗಿ ಫೀಲ್ ಮಾಡ್ತಿದ್ದಾರಲ್ಲ, ಯಾಕೋ ಸ್ವಲ್ಪ ಅಬ್ನಾರ್ಮಲ್ ಅನ್ನಿಸ್ತಿದೆ.